Praise the Lord. Greetings to you all in the name of our Lord and Savior Jesus Christ. Today's Bible verse, Acts chapter 10 verse 30. Suddenly a man dressed in shining clothes stood in front of me and said, Cornelius, God has heard your prayer. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 30ನೇ ವಚನ. ಹೊಳೆಯುವ ವಸ್ತ್ರವನ್ನು ಧರಿಸಿಕೊಂಡಿದ್ದ ಒಬ್ಬ ಮನುಷ್ಯನು ನನ್ನೆದುರಿಗೆ ನಿಂತುಕೊಂಡು, ಕೊರ್ನೇಲನೇ, ನಿನ್ನ ಪ್ರಾರ್ಥನೆಯು ಕೇಳಬಂತು ಅಂದನು. ಇಲ್ಲಿ ಕೊರ್ನೇಲನು ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ನಾವು ನೋಡುತ್ತಾ ಇದ್ದೇವೆ. ಆತನ ಗುಣಲಕ್ಷಣಗಳನ್ನು ನಾವು ನೋಡುವುದಾದರೆ ಆತನು ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಂಥವನಾಗಿದ್ದನು ಎಂಬುದಾಗಿ 2ನೇ ವಚನ ನಮಗೆ ತಿಳಿಸಿಕೊಡುತ್ತದೆ. ಪ್ರಿಯರೇ, ಎಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆಂದರೆ ತನ್ನ ಮನೆಯಲ್ಲಿ ಅವನು ಪ್ರತಿನಿತ್ಯವೂ ಮಧ್ಯಾಹ್ನದ 3 ಗಂಟೆಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಈ ರೀತಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ದಿವಸ ಹೊಳೆಯುವ ವಸ್ತ್ರವನ್ನು ಧರಿಸಿಕೊಂಡಿದ್ದ ಒಬ್ಬ ಮನುಷ್ಯನ, ಅಂದರೆ ದೇವದೂತನು ಬಂದು ಅವನಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ಕೊರ್ನೇಲನೇ, ನಿನ್ನ ಪ್ರಾರ್ಥನೆಯು ಕೇಳಬಂತು, ನಿನ್ನ ದಾನ ಧರ್ಮಗಳು ದೇವರ ಸನ್ನಿಧಾನದಲ್ಲಿ ನೆನಪಿಗೆ ಬಂದವು. ಆದುದರಿಂದ ನೀನು ಯೊಪ್ಪಕ್ಕೆ ಕಳುಹಿಸಿಕೊಟ್ಟು ಪೇತ್ರನನ್ನು ಕರೆ ಕಳುಹಿಸು ಎಂಬುದಾಗಿ ದೇವದೂತನೇ ಹೇಳುತ್ತಾನೆ. ಆ ಒಂದು ಸಂದರ್ಭದಲ್ಲಿ ಕೊರ್ನೇಲನು ಏನು ಮಾಡ್ತಾನೆಂದರೆ 24ನೇ ವಚನದಲ್ಲಿ ನಾವು ನೋಡ್ತೇವೆ, ಅವನು ತನ್ನ ಬಂಧು ಬಳಗದವರನ್ನು, ಪ್ರಾಣ ಮಿತ್ರರನ್ನು ಕೂಡ ಕರೆಸಿಕೊಂಡು ಪೇತ್ರನನ್ನು ಎದುರು ನೋಡುತ್ತಿದ್ದನು ಎಂಬುದಾಗಿ. ಹೌದು, ಪೇತ್ರನನ್ನ ಕರೆಯಲು ಕಳುಹಿಸಿಕೊಟ್ಟಿದ್ದಾನೆ. ಆಗ ತನ್ನ ಬಂಧು ಮಿತ್ರರೆಲ್ಲರನ್ನ ಕರೆಸಿಕೊಂಡು ಪೇತ್ರನನ್ನು ಎದುರು ನೋಡುತ್ತಾ ಇದ್ದಾನೆ. ಪೇತ್ರನು ಬಂದು ಇವರಿಗೆ ದೇವರ ವಾಕ್ಯವನ್ನು ಹಂಚಿದಾಗ ಅವರೆಲ್ಲರೂ ಕ್ರಿಸ್ತನನ್ನು ನಂಬಿ ದೀಕ್ಷಾ ಸ್ನಾನ ಹೊಂದಿಕೊಂಡರು ಮತ್ತು ಪವಿತ್ರಾತ್ಮನ ದಾನ ಅವರಿಗೆ ಸಿಕ್ಕಿತ್ತು. ಪ್ರಿಯರೇ, ಹೌದು, ಇಲ್ಲಿ ನಾವು ಕೊರ್ನೇಲನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅವನು ಒಬ್ಬ ನೀತಿವಂತನಾದ ಮನುಷ್ಯನಾಗಿದ್ದನು. ಅವನ ಸಾಕ್ಷಿ ಏನೆಂದರೆ ಅವನು ಪ್ರತಿನಿತ್ಯ ಪ್ರಾರ್ಥನೆ ಮಾಡುತ್ತಾ ಇದ್ದನು ಮತ್ತು ದಾನ ಧರ್ಮಗಳನ್ನು ಮಾಡುವಂಥವನಾಗಿದ್ದನು. ನಾವು ಕೂಡ ಇದನ್ನೇ ಮಾಡಬೇಕಾಗಿದೆ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವುದು ಯಾವ ಸ್ಥಳದಲ್ಲಿ ಅಂದರೆ ನಮ್ಮ ಮನೆಯಲ್ಲಿ, ನಮ್ಮ ಮನೆಯ ಕೋಣೆಯ ಕದಗಳನ್ನು ಮುಚ್ಚಿಕೊಂಡು ವೈಯಕ್ತಿಕವಾದಂಥ ಪ್ರಾರ್ಥನೆ ಮಾಡುವಾಗ ಅಂತರಂಗದಲ್ಲಿಯೂ ನಡೆಯುವಂಥದ್ದನ್ನು ನೋಡುವ ನಿನ್ನ ತಂದೆಯಾದ ದೇವರು ಅದನ್ನು ನೋಡುತ್ತಾರೆ, ನಿನಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾರೆ. ಇಲ್ಲಿ ಕೊರ್ನೇಲನು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದನು ಅಥವಾ ಬೀದಿಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದನು ಎಂಬುದನ್ನು ನಾವು ನೋಡುತ್ತಾ ಇಲ್ಲ. ಆದರೆ ಕೊರ್ನೇಲನು ಮನೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಇದುವೇ ಅವನ ವಿಶೇಷತೆಯಾಗಿದೆ. ಪ್ರಿಯರೇ, ಒಂದು ಮನೆ ಸ್ಥಿರವಾಗಿ ನಿಲ್ಲಬೇಕಾದರೆ ಆ ಮನೆಯ ಸದಸ್ಯರು ಅಥವಾ ಆ ಮನೆಯ ಯಜಮಾನನು ಅಥವಾ ಆ ಮನೆಯ ಯಜಮಾನತೆ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಆಗ ಆ ಮನೆ ಸ್ಥಿರವಾಗಿ ನಿಲ್ಲುತ್ತದೆ. ಪ್ರಿಯರೇ, ಕೆಲವರು ಕೇವಲ ಸಭೆಗಳಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿಬಿಟ್ಟು ಬಿಡ್ತಾರೆ. ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥನೆ ಮಾಡುತ್ತಾರೆ. ಕೆಲವರು ರೋಗಿಗಳ ಮಧ್ಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ, ಆದರೆ ತಮ್ಮ ಮನೆಯಲ್ಲಿ ವೈಯಕ್ತಿಕವಾದಂಥ ಪ್ರಾರ್ಥನೆ ಮಾಡುವುದಿಲ್ಲ. ಆದರೆ ದೇವರು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಪ್ರಾರ್ಥನೆಯನ್ನು ಬಯಸುತ್ತಾ ಇದ್ದಾರೆ. ನನ್ನ ಪ್ರಿಯ ದೇವಜನರೇ, ನೀನು ನಿನ್ನ ಮನೆಯಲ್ಲಿ ವೈಯಕ್ತಿಕವಾದ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೀಯಾ? ನಿನ್ನ ಜೀವಿತ ಯಾವ ರೀತಿಯಲ್ಲಿದೆ? ನೀನು ಪ್ರಾರ್ಥನೆ ಮಾಡುತ್ತಿರುವುದನ್ನು ಗಮನಿಸುವ ನಿನ್ನ ಮಕ್ಕಳು ಅದೇ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂಥವರಾಗಿದ್ದಾರೆ. ಆದುದರಿಂದ ಇಂದಿನಿಂದ ನೀನು ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊ. ಒಂದು ವೇಳೆ ನಮ್ಮ ಜೀವಿತ ಪ್ರಾರ್ಥನಾ ಜೀವಿತ ಇಲ್ಲವಾದರೆ ನಮ್ಮ ಕುಟುಂಬಗಳಲ್ಲಿ ಬಡತನವಿರುತ್ತದೆ, ನಮ್ಮ ಕುಟುಂಬಗಳಲ್ಲಿ ಸಾಲದ ಸಮಸ್ಯೆ ಇರುತ್ತದೆ, ನಮ್ಮ ಕುಟುಂಬಗಳಲ್ಲಿ ಐಕ್ಯತೆ ಇರುವುದಿಲ್ಲ, ನಮ್ಮ ಕುಟುಂಬಗಳಲ್ಲಿ ಮನಸ್ತಾಪಗಳು ಎದ್ದು ಕಾಣುತ್ತವೆ. ಆದುದರಿಂದ ಕೊರ್ನೇಲನನ್ನು ನೋಡಿ ನಾವು ಇವತ್ತು ಪಾಠವನ್ನು ಕಲಿತುಕೊಳ್ಳೋಣ. ಕೊರ್ನೇಲನ ಹಾಗೆ ಪ್ರತಿನಿತ್ಯ ತಪ್ಪದೆ ವೈಯಕ್ತಿಕವಾದ ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿಯೂ ದೇವರು ತನ್ನ ದೂತನನ್ನು ಕಳುಹಿಸಿಕೊಟ್ಟು ನಮ್ಮನ್ನು ಆಶೀರ್ವದಿಸುವನು, ನಾವು ನಡೆಯಬೇಕಾದ ಮಾರ್ಗವನ್ನು ತೋರಿಸಿಕೊಡುವನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ನೀನು ನಮ್ಮೆಲ್ಲರನ್ನ ಆಶೀರ್ವದಿಸಿದ್ದೀರಿ ದೇವ, ಆದ್ದರಿಂದ ನಿಮ್ಮನ್ನು ಕೊಂಡಾಡುತ್ತೇವೆ. ಕರ್ತನೆ, ಇವತ್ತು ಕೊರ್ನೇಲನ ಜೀವಿತದ ಮೂಲಕವಾಗಿ ನಮಗೆ ನೀವು ಹೇಳಿಕೊಟ್ಟಿರುವ ಈ ಒಂದು ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ. ನಾವೆಲ್ಲರೂ ಕೂಡ
ಪ್ರತಿನಿತ್ಯ ವೈಯಕ್ತಿಕವಾದ ಪ್ರಾರ್ಥನೆ ಮಾಡಬೇಕು ಎನ್ನುವಂಥದ್ದನ್ನು ಕಲಿಸಿಕೊಟ್ಟಿದ್ದೀರಿ ತಂದೆಯೇ. ಅದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ನಾವೆಲ್ಲರೂ ಇಂದಿನಿಂದ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡು ಕರ್ತನೆ. ಯಾರೆಲ್ಲ ಇವತ್ತಿನಿಂದ ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಮನಸ್ಸು ಮಾಡ್ತಾ ಇದ್ದಾರೋ ಅವರೆಲ್ಲರನ್ನ ಆಶೀರ್ವದಿಸು ಕರ್ತನೆ. ಕೊರ್ನೇಲನ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳನ್ನು ನಮ್ಮೆಲ್ಲರ ಕುಟುಂಬಗಳಿಗೂ ಕೂಡ ನೀನು ಕೊಟ್ಟು ದಯ ಪಾಲಿಸು ಕರ್ತನೆ. ನಾವೆಲ್ಲರೂ ಬಂಧು ಮಿತ್ರಾದಿಗಳು ಸೇರಿಕೊಂಡು ನಿನ್ನನ್ನೇ ಆರಾಧಿಸಲಿಕ್ಕಾಗುವಂತೆ, ನಿನ್ನನ್ನೇ ಎದುರು ನೋಡಲಿಕ್ಕಾಗುವಂತೆ, ನಿನ್ನ ಹೆಜ್ಜೆಜಾಡಿಯಲ್ಲಿ ನಡೆಯಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಕೃಪೆ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.